ಈಗ ಅದರ ಆದೇಶ ಬಂದಿದೆ. ಅದಕ್ಕೆ ಇಲಾಖೆ ಎಲ್ಲ ಇಲಾಖೆ ಅಧಿಕಾರಿಗಳು ಕೆಲಸ ಮಾಡ್ತಾರೆ. ನಮ್ಮ ಜಿಲ್ಲೆಯಿಂದ ಎಷ್ಟಾಗಿದ್ದಾವೆ ಏನಾಗಿದೆ ಅಂತ ನಿಮ್ಮ ಮಾಹಿತಿ ಕೊಡ್ತೀವಿ. ಅವ್ರ ಹತ್ರ ಮಾತಾಡಿ ಆಯೋಗ ಅದ್ರ ಬಗ್ಗೆ ಪೂರ್ಣ ಮಾಹಿತಿ ತೊಗೊಂಡು ಯಾರ್ಯಾರಿಗೆ ಏನೇನು ಕೊಡಬೇಕು ಅನ್ನೋದನ್ನು ಕೊಟ್ಟಿದ್ದೀವಿ. ಕೊಟ್ಟು ಕೆಲಸ ಮಾಡೋಕೆ ಅದು ಮಾಡೋಂಗಿಲ್ಲ ಬಿಡೋಂಗಿಲ್ಲ ಅನ್ನೋದು ಆಯೋಗದ ಹತ್ರ ಮಾಹಿತಿ ತೊಗೊಂಡು ನಾನು ಮಾತಾಡ್ತೀನಿ. ಮಾಧ್ಯಮದ ಗೆಳೆಯರ ಮುಖಾಂತರ ನಾನು ವಿನಂತಿ ಮಾಡ್ಕೊತೀನಿ, ನಿಮ್ಮದ ಜಾತಿ ಏನಿದೆ, ನಿಮ್ಮ ಧರ್ಮ ಏನಿದೆ, ನಿಮ್ಮದೇನಿದೆ ಅದನ್ನೇ ಬರೆಸಿ. ಎಸ್, ಇದನ್ನು ಬರೆಸಿ. ನಾವು ಅದನ್ನು ಬರೆಸಿ, ಇದನ್ನು ಬರೆಸಿ, ಆ ಸಂಖ್ಯೆ ಬರೆಸಿ, ಈ ಸಂಖ್ಯೆಯನ್ನು ಬರೆಸುವಂಥ ಕೆಲಸವನ್ನು ನಮ್ಮ ಮುಖ್ಯಮಂತ್ರಿಗಳಾಗಿರ್ಬೋದು, ನಮ್ಮ ಸರ್ಕಾರ ಆಗಿರ್ಬೋದು, ನಮ್ಮ ಉಪಮುಖ್ಯಮಂತ್ರಿಗಳಾಗಿರ್ಬೋದು, ನಾನು ಇಲಾಖೆ ಮಂತ್ರಿ ಆಗಿರ್ಬೋದು, ನಾವು ಯಾವ ಜಾತಿಗೂ ಸೀಮಿತವಾದಂಥವರಲ್ಲ. ನಾವು ಎಲ್ಲರೂ ಅವರವರ ಜಾತಿ ಧರ್ಮದ ಬಗ್ಗೆ ನಿಮ್ಮ ಮನೆಗೆ ಬಂದದ್ನಾಗ ಭಾಳ ಸ್ಪಷ್ಟವಾಗಿ ಹೇಳಿದ್ವಿ. ನೀವು ಸರ್ವ ಸ್ವತಂತ್ರರು, ಯಾರು ಹೇಳಿದ ಮಾತನ್ನು ಕೇಳಬೇಡಿ. ನಿಮಗೇನು ಧರ್ಮ ಇದೆ, ನಿಮ್ಮ ಜಾತಿ ಏನಿದೆ ಅದನ್ನು ನಮೂದಿಸಿ. 6ನೇ ತಾರೀಕಿಗೆ ರಾಜ್ಯದ ಮುಖ್ಯಮಂತ್ರಿಗಳು 2 ಸತಿ ಪೋಸ್ಟ್ಪೋಂಡ್ ಆಗಿದೆ ಬೇರೆ ಬೇರೆ ಕಾರಣಕ್ಕೂ, ಮತ್ತು ಮಳೆ ಈ ಭಾಗದಾಗ ಜಾಸ್ತಿ ಮಳೆ ಆಗ್ತಾ ಇರೋದಕ್ಕೆ ನಾವು ಕೆಲವೊಂದಿಷ್ಟು ವಿಚಾರಗಳನ್ನು ಪೋಸ್ಟ್ಪೋಂಡ್ ಮಾಡಿದ್ವಿ. ಅಕ್ಟೋಬರ್ 6ನೇ ತಾರೀಕಿಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, AICC ಅಧ್ಯಕ್ಷರು ಮತ್ತು ಬೇರೆ ಬೇರೆ ಪಕ್ಷದ ಎಲ್ಲ ಮುಖಂಡರು, ಜನಪ್ರತಿನಿಧಿಗಳು ಎಲ್ಲರೂ ರಾಜ್ಯದೊಳಗೆ ಎಲ್ಲ ಮಂತ್ರಿಗಳು 6ನೇ ತಾರೀಕಿಗೆ ಬರ್ತಾರೆ. ಎಲ್ಲ ಉದ್ಘಾಟನೆ ಆಗುತ್ತೆ. ಮತ್ತು KKRDB ಮತ್ತು ಹಿಂದುಳಿದ ವರ್ಗದಿಂದ ಆದಂಥ 36ರಿಂದ 37 ಹಾಸ್ಟೆಲ್ಗಳ ಉದ್ಘಾಟನೆ ಮತ್ತು ಜಿಲ್ಲೆಯಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಕಾರ್ಯಕ್ರಮದ ಉದ್ಘಾಟನೆ ಕೆಲಸವನ್ನು ಮಾಡ್ತಾರೆ. ಸರಿಗ ಒಂದು ಕನ್ಫ್ಯೂಸ್ ಆಗೋದು ಬೇಡ. ಈಗ ಯಲಬುರ್ಗ ಮತ್ತು ಯಾದಗಿರಿ, ಕಲಬುರಗಿ, ಯಾದಗಿರಿ, ಬೀದರ್ ಭಾಗದೊಳಗೆ ಗೊಂಡ ಅಂತ ಕೆಲವೊಂದಿಷ್ಟು ಕನ್ಫ್ಯೂಷನ್ಸ್ ಇದಾವೆ. ಅದ್ರ ಸಲ ಸಭೆ ಕರೆದಿದ್ದಾರೆ. ಅದು ಸಭೆದೊಳಗೆ ಚರ್ಚೆ ಮಾಡಿ ಅಲ್ಲಿ ಆ ಭಾಗದ ಜನರಿಗೆ ಕೆಲವೊಂದಿಷ್ಟು ಅನ್ಯಾಯ ಆಗ್ತಾಯಿದೆ, ಅದನ್ನು ಸರಿ ಮಾಡಲಿಕ್ಕೆ ಅದನ್ನು ಸಭೆ ಕರೆದಿದ್ದಾರೆ. ಸರಿ, ಅದ್ರ ಬಗ್ಗೆ ಸಭೆಗಳಾಗ್ತಾವೆ. ಸಭೆ ನನಗಿದ್ದ ಮಾಹಿತಿ ಇದು. ಮುಖ್ಯಮಂತ್ರಿಗಳಾಗಿ ಹೆಡ್ ಅದು ನಮ್ಮ ವಿಭಾಗ, ಕಲಬುರಗಿ ವಿಭಾಗ. ನಾವು ನೀವು ಹೇಳಿದಿರಿ, ನಮ್ಮ ಕೊಪ್ಪಳದ ಪತ್ರಕರ್ತರದ ಭಾಳ ಬೇಡಿಕೆ ಇದೆ, ದಯಮಾಡಿ ಬರ್ರಿ ಅಂತ ವಿನಂತಿ ಮಾಡ್ತೀನಿ. ಸರಿ, ಈಗ ಹಂಚಿಕೆ ಮಾಡೋದು ಎಲ್ಲ ಗೈಡ್ಲೈನ್ಸ್ ಮುಖಾಂತರ ಹಂಚಿಕೆ ಮಾಡ್ತಾರೆ. ಸರ್, ಈಗ ಅದಕ್ಕೆ ಗೋವಿಂದರಾವ್ ಸಮಿತಿ ಮಾಡಿದ್ದೀವಿ. ಆ ಸಮಿತಿ ಕಾರ್ಯರೂಪಕ್ಕೆ ಬರ್ತೈತೆ. ಅದು ಬಂದ್ಗಳನ್ನೇ ಮಾಡ್ತೀವಿ. ಗಾಣಿಗೆ ಸಮಾಜ ಲಿಂಗಾಯತೊಳಗೂ ಬರ್ತಾರೆ. ಮೊನ್ನೆ ವರದಿ ಒಳಗೆ 10% ಗಾಣಿಗೆ ಲಿಂಗಾಯತ ಅಂತ ಬರ್ಸಿದ್ದಾರೆ. 90% ಹಿಂದೂ ಗಾಣಿಗೆ ಅಂತ ಬರ್ಸ್ಯಾರ. ಯಾಕೆ ಬರ್ಸ್ಯಾರ? ಅವ್ರಿಗೆ ಸವಲತ್ತುಗಳು ಸಿಗ್ತಾವ ಅನ್ನೋ ದೃಷ್ಟಿಕೋನ. ಅಷ್ಟು ಬುದ್ಧಿವಂತರದ. ಇವು ಉದಾಹರಣೆ, ಹಿಂದೂ ರೆಡ್ಡಿ ಲಿಂಗಾಯತ ಅಂದರೆ ಬೇರೆದ್ರಾಗ ಬರ್ತಾರೆ, ಹಿಂದೂ ರೆಡ್ಡಿ ಅಂದರೆ ಮತ್ತೆ ಬೇರೆದಾಗ ಬರ್ತಾರೆ. ಇದೆಲ್ಲದು ಪ್ರತಿಯೊಂದು ಸಮಾಜದ ಬಂಧುಗಳಿಗೆ ನೀವು ತಿಳ್ಕೊಂಡಂಗೆ ಇಲ್ಲ, ನೀವು ಮಾತಾಡ್ದಂಗಿಲ್ಲ, BJPಯವ್ರು ಮಾತಾಡ್ದಂಗಿಲ್ಲ. ಯಾರು ನಿಮ್ಮ ಜಾತಿ ಹೆಸರು ಬೆಳ್ತಿ ಕನ್ವರ್ಟೆಡ್ ಕ್ರಿಶ್ಚಿಯನ್ ಅಂತ ಬರ್ಸಿದ್ರೆ ಕ್ರಿಶ್ಚಿಯನ್ನೇ. ಎಸ್, ಪಕ್ಕ. ಹಾಂ, ನೋಡಿ, ನೀವು ಸಮಸ್ಯೆ ಮಾಡ್ಕೊತ ಇದ್ರಿ. ನೀವು ಅವ್ರವ್ರ ಜಾತಿ ಅವ್ರಿಗೆ ಗೊತ್ತು, ಅವ್ರವ್ರ ಧರ್ಮ ಗೊತ್ತು. ಈಗ ಧರ್ಮಗಳು, ಜಾತಿಗಳು ಸಭೆಗಳಾಗ್ತಾ ಇದ್ದಾವೆ. ಇವತ್ತು ಬೇರೆ ಬೇರೆ ಧರ್ಮಗಳ ಸಭೆಗಳಾಗ್ತಾ ಇದ್ದಾವೆ. ನೀವು ಇದನ್ನೇ ಬರೆಸ್ರಿ ಅಂತ ಪ್ರಮುಖ ಸ್ವಾಮಿಗಳು, ಸಮಾಜದ ಮುಖಂಡರು, ರಾಜಕೀಯ ವ್ಯಕ್ತಿಗಳು ಸಭೆಗಳನ್ನು ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ? ಅಷ್ಟು ತಿಳುವಳಿಕೆ ಇರಲಾರ್ದಂಗೆ ಅದಿವೇನು? ನಮ್ಮ ರಾಜ್ಯದ ಜನರು ಭಾಳ ಬುದ್ಧಿವಂತರು ಅದಾರ. ಲಿಂಗಾಯತ ಅಂತಂದು ಯಾರು ಬರೆಸಿದ್ರೆ ಬರ್ಸ್ರಿ ಅಂತ ಹೇಳಿವಿ. ಸರಿಗ ನಾನು ನಿಮಗೆ ನಂಬರ್ ಯಾವುದಂತ ನಾನು ಪರ್ಟಿಕ್ಯುಲರ್ ಆಗಿ ಪಂಚಮಶಾಲಿ ಸಮಾಜದವರು ಒಂದು ಕಾಲಮನ್ನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ನಾನು ನೋಡಿದ್ದೀನಿ, ಅದನ್ನು ನೋಡ್ರಿ ನೀವು. ನಾನು ಹೇಳಕತ್ತಿದ್ದು ಏನಾಗಿದೆ, ನಿಮಗೆ ಮಾಧ್ಯಮದವ್ರಿಗೆ ಬುಕ್ಕನ್ನು ಕೊಟ್ಬಿಟ್ಟಿನಿ. ಅವತ್ತ ಬುಕ್ಕ ಪೂರ್ಣ ಪ್ರಮಾಣದ ಒಂದು ಇಷ್ಟು ದಪ್ಪ ಬುಕ್ಕನ್ನು ಕೊಟ್ಟಿವಿ. ಎಲ್ಲೇ ಬೆಂಗಳೂರೊಳಗೆ ಪ್ರೆಸ್ ಮೀಟ್ನೊಳಗೆ. ಅದಕ್ಕೆ ಎಲ್ಲರಿಗೂ ಗೊಂದಲ ಮಾಡೋಂಥ ಕೆಲಸ BJP ಮಾಡ್ತಾರೆ. ಮತ್ತು ಒಂದು ಹೇಳ್ತೀನಿ ನಿಮಗೆ, BJPಯವರಿಗೆ ಧರ್ಮ ಬಿಟ್ಟರೆ ನಾನು ಒಂದು ಕೇಳ್ತೀನಿ,
ಈ ಅಭಿವೃದ್ಧಿ ಬಗ್ಗೆ ಎಲ್ಲರ ಮಾತಾಡಿದ್ದು ಕೇಳಿರಿ 2.5 ವರ್ಷದೊಳಗೆ ಎಲ್ಲರೂ ಕೇಳಿರಿ ಹೇಳ್ರಿ. ಕೇಂದ್ರ ಸರ್ಕಾರ 12 ವರ್ಷ ಆಯಿತು ಈ ದೇಶದೊಳಗೆ ಬಂದು, ನಾವು ಇಂಥದ್ದು ಮಾಡಿದ್ದೀವಿ, ರೈತರಿಗೆ ಇಷ್ಟು ಲಕ್ಷ ಇಷ್ಟು ಕೋಟಿ ಎಕರೆ ನೀರಾವರಿ ಮಾಡಿ ಅಂತ ಅನೌನ್ಸ್ ಮಾಡಿದ್ದಿಲ್ಲ. ಒಂದೇ ಒಂದು ಸ್ಟೇಟ್ಮೆಂಟ್ ನೋಡ್ರಿ ಸರ್. ನಾವು ಕೇಳಕತ್ತೀವಿ, ದಯಮಾಡಿ ನೀವು ಶಾಸಕಾಂಗ ಕಾರ್ಯಾಂಗ ಭ್ರಷ್ಟಾಚಾರದ ಸರ್ಕಾರ, ಇದು 48% ಸರ್ಕಾರ ನೋಡಿ. ನಮ್ಮದು ಹೇಳ್ತೀನಿ ನಮ್ಮ ಸರ್ಕಾರ ಅಭಿವೃದ್ಧಿ ಸರ್ಕಾರ, ಎಲ್ಲ ಸಮುದಾಯಗಳನ್ನು ಜೊತೆಗೆ ತೆಗೆದುಕೊಂಡು ಹೋಗುವಂಥ ಸರ್ಕಾರ. ಇವರಿಗೆ ಕಾಮಣಿ ಬಂದ್ಬಿಟ್ಟೈತೆ ಬಿ ಜೆ ಪಿಯವರಿಗೆ, ಕಾಮಣಿ ಬಂದ್ಬಿಟ್ಟು. ಹೇಳ್ತೀನಿ ರೀ, ಅಯ್ಯೋ ಎಲ್ಲಪ್ಪ ಎಲ್ಲ ಹೇಳ್ತೀನಿ ರೀ, ಯಾಕೆ ಅವಸರ ಮಾಡ್ತೀನಿ? ಇನ್ನೂ ಅರ್ಧ ಗಂಟೆ ಕುಂದ್ರನು. ಈಗ ನಾನು ನಿಮಗೆ ಒಂದು 15 ದಿವಸದ ಹೇಳೋಗಿರ್ತೀನಿ, ಆದ್ರೆ ನೀವು ಅದನ್ನ ಯಾರು ಹಾಕಾಗಲ್ಲ. ಏನು ನಿಮ್ಗೆ ಏಟ್ ಹಾಕಿರ್ತಾರೆ ಅದನ್ನ ಆಟ ಹಾಕಿರ್ತೀರಿ. ಹಾಂ ಆಯ್ತು ಹೇಳ್ರಿ. ಆಯ್ತು ಹೇಳ್ತೀನಿ. ನೀವು ಹೇಳಿದ್ದು ನೋಡಿ, ಕೊಪ್ಪಳ ರೋಡು ಹಾಳಾಗಿದ್ದಾವೆ, ಕೆಲವೊಂದಿಷ್ಟು ಕನಗಿರಿ ಭಾಗದಾಗ ರೋಡ್ ಆಗಿದೆ. ಹಿಂದಿನ 2 ವರ್ಷದೊಳಗೆ ಕೇಳ್ರಿ, ಹಿಂದಿನ 2.5 ವರ್ಷದೊಳಗೆ ಯಾವ ರೋಡೂ ಮಾಡಿಲ್ಲ. 4 ವರ್ಷ ಒಂದು ರೋಡೂ ಮಾಡಿಲ್ಲ. ನಾವು ಈಗ ಮಾಡಕತ್ತೀವಿ, ಕೆಲವೊಂದಿಷ್ಟು ಕಳಪೆ ಆಗಿದೆ. ನಾನು ಆಗಿಲ್ಲ ಅಂತ ಹೇಳಕ್ ಕೇಳ ಸಮಾಧಾನ. ಯಾವ ಕಳಪೆ ಆಗಿದ್ದಾವೆ ಅವನ್ನ ರೀಕಾರ್ಪೆಟ್ ಮಾಡಲಿಕ್ಕೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೀನಿ. ಅದನ್ನ ಮಾಡಬೇಕು, ಅವರೇ ಮಾಡಬೇಕು, ಅದ ದುಡ್ಡಾಗ ಮಾಡಬೇಕು. ನಾನು ಇದನ್ನು ಮಾಧ್ಯಮದೊಳಗೆ ಹೇಳ್ತೀನಿ. ನಾಸ್ತಿಕರಂತ ಎಷ್ಟೋ ಮಂದಿ ಇದ್ದಾರೆ. ನಾನು ದೇವ್ರನ್ನ ನಂಬಿದ್ದೀನಿ, ನಾನು ದೇವ್ರನ್ನ ಪೂಜೆ ಮಾಡ್ತೀನಿ. ಸರ ನೀವು ನಾನು ಹೇಳಕತ್ತಿದ್ದು ನಿಂದಿನ ಅವಧಿಯೊಳಗೆ ಕಾಂತರಾಜು ವರದಿಯೊಳಗೆ ಕೆಲವೊಂದಿಷ್ಟುಗಳನ್ನು ಬೇಡಿಕೆ ಬಂದಿದ್ದನ್ನು ಬಿಟ್ಟಿದ್ರು, ಅವನ್ನ ಸೇರಿಸಂದ್ರೆ ನೀವು ಕಾಲಮ್ ಹಾಕಿದ್ದಕ್ಕೆ ಇಷ್ಟೇ ಟೆನ್ಷನ್ ತೊಗೊಳಕತ್ತಾರಂತ ನನಗೆ ಅರ್ಥ ಆಗ್ತಾ ಇಲ್ಲ. ಸ್ವಾಮಿ ನಿಮಗೆ ಹೇಳಕತ್ತಿದ್ದು ನೀವು ನೋಡ್ರಿ, ನಿಮ್ಮ ಮನೆಗೆ ಒಬ್ಬ ಶಿಕ್ಷಕರು ಬರ್ತಾರೆ. ಶಿಕ್ಷಕರು ಒಂದು ಸೆಕೆಂಡ್ ಕಂಪ್ಲೀಟ್ ಕೇಳಿ ಹರೀಶ್. ಈಗ ನಿಮ್ಮ ಮನೆಗೆ ಶಿಕ್ಷಕರು ಬರ್ತಾರ, ಅವ್ರು ಯಾರು ನಿಮ್ಮ ಕೈಲಿ ಬರ್ಸಂಗಿಲ್ಲ. ಅವರೆಲ್ಲರೂ ನಿಮ್ಮ ಅಭಿಪ್ರಾಯನ ಕೇಳಿ ಬರ್ಕೊಂಬರ್ತಾರೆ. ನಿಮಗೆ ಒಂದು ದಿವಸ ಮುಂಚಿತನೇ ಫಾರ್ಮ್ ಕೊಡು ಅಂತ ಹೇಳಿದ್ದೀವಿ, ಅದನ್ನು ಒಂದು ಸಿಸ್ಟಮ್ ಮಾಡ್ತಾ ಇದ್ದೀವಿ. ನಿಮಗೆ ಯಾಕೆ ಈಗ ಒಬ್ಬೊಬ್ಬರು ಶಿಕ್ಷಕರಿಗೆ ಈಗೇನು ನೀವೇನಂದ್ರಿ, ಕೆಲವೊಂದಿಷ್ಟು ಚರ್ಚೆಗಳಾದವು. ಲಿಂಗಾಯತರು ಕಮ್ಮಿ ಅದಾರ ಅಂತ ಅಂದರು, ಒಕ್ಕಲಿಗರು ಕಮ್ಮಿ ಅದಾರ ಅಂದರು, ಒಕ್ಕಲಿಗರ ಮನೆಗೆ ಬಂದಿಲ್ಲ ಅಂದರು, ಲಿಂಗಾಯತರು ಕೆಲವೊಂದಿಷ್ಟು ಮನೆಗೆ ಬಂದಿಲ್ಲ ಅಂದರು. ಇದಕ್ಕೆಲ್ಲದಕ್ಕೂ ಏನು ಮಾಡಿದ್ದೀವಿ ಈ ಸತಿ ಅಂದರೆ, ಒಂದೊಂದು ಟೀಚರಿಗೆ ಒಂದೊಂದು ಬ್ಲಾಕ್ ಮಾಡಿದ್ದೀವಿ. ಒಂದೊಂದು ಬ್ಲಾಕ್ ಈಗ ಅಂಜಾದಕ್ಕೆ ಒಂದು ಬ್ಲಾಕ್, ಅದ್ರಾಗ 120ರಿಂದ 150 ಸಂಖ್ಯೆಯನ್ನು ಕೊಟ್ಟಿದ್ದೀವಿ. ಅಕಸ್ಮಾತ್ 150 ಸಂಖ್ಯೆ ಅಂಜಾದವ್ರಿಗೆ ಕೊಟ್ಟ ಮೇಲೂ ಅಂಜಾದವ್ರು ಬರೀ 100 ಮಾಡಿದರೆ ಅಂಜಾದವ್ರಿಗೆ ಕ್ರಮ ವಹಿಸುವಂಥ ಕೆಲಸ ಮಾಡ್ತೀವಿ. 150 ಬ್ಲಾಕ್ಗಳನ್ನು ಕೊಟ್ಟಿದ್ದು, ಆ ಬ್ಲಾಕ್ ಕಂಪ್ಲೀಟ್ ಮಾಡಲೇಬೇಕು. ಏನಾಗಿದೆ ಅಂತಂದರೆ, ಒಟ್ಟು ಬಿ ಜೆ ಪಿಯವರ ಆಸಕ್ತಿ ಏನಿದೆ ಅಂತಂದರೆ, ಯಾವುದೇ ಕಾರಣಕ್ಕೂ ಯಾರು ಅಭಿವೃದ್ಧಿ ಆಗ್ಬೇಕು, ಬಡವರು ಅಭಿವೃದ್ಧಿ ಆಗಬಾರ್ದು. ಬಡವರು ಯಾವಾಗಲೂ ಹಿಂದೂ ಧರ್ಮದ ಬಗ್ಗೆ ಮಾತಾಡಿ ಮನೆಗೆ ಹೋಗಿ ಅವರಿಗೆ ಕೇಸ್ ಹಾಕ್ಸಂದು ಅವರು ಊರು ಅಡ್ಡಾಡಬೇಕು. ಬಿ ಜೆ ಪಿಯವ್ರು ಮಾತ್ರ ನೆಮ್ಮದಿಯಿಂದ, ಲೀಡರ್ ಮನೆಯಿಂದ ನೆಮ್ಮದಿಯಿಂದ ಇರಬೇಕು. ಇದು ಸರ್ಕಾರದೊಳಗೆ ನಿರ್ಧಾರ ಆಗಿದ್ದಲ್ಲ, ಆಯೋಗದೊಳಗೆ ನಿರ್ಧಾರ ಆಗಿದ್ದನ್ನು ಅವನ್ನೆಲ್ಲವೂ ಕಾಲಮ್ಗಳನ್ನು ಸೇರಿಸುವಂಥ ಕೆಲಸ. ನಾನು ಒಂದು ನಿಮಗೆ ಹೇಳ್ತೀನಿ ಸರ್, ನೀವು ಏನಾದರೂ ಮಾಡಲಿ, ಆದರೆ ಬರ್ಸಕ್ಕೆ ಯಾರಿಗೆ ಇದ್ರೊಳಗೆ ಆತಂಕ ಐತೆ ಅಂತ ಈಗ ನಾನು ಕೇಳಕತ್ತೀನಿ ನಿಮಗೆ ಬಿ ಜೆ ಪಿಯವರಿಗೆ ಕೇಳ್ರಿ. ಒಂದು ಸೆಕೆಂಡ್, ಬಿ ಜೆ ಪಿಯವರಿಗೆ ಮಾಧ್ಯಮದ ಗೆಳೆಯರಿಗೆ ನಾನು ಒಂದು ವಿನಂತಿಯನ್ನು ಮಾಡ್ತೀನಿ. ನಾವು ಅದರೊಳಗೆ ಕಾಲಮ್ಸ್ಗಳನ್ನು ಆಯೋಗದವ್ರು ರೆಡಿ ಮಾಡಿದ್ದಾರೆ. ನಾನು ಕೇಳ್ರಿ ಸರ್, ನೋಡ್ರಿ ನನ್ನ ಮಾತು ಕೇಳ್ರಿ. ಇತರೆ ಅಂದರೆ 1000 ಇತರೆಗಳು ಬರ್ತಾವೆ. ನಿನಗೆ ಯಾವ್ದು ಬರ್ಸ್ರಿ. ಆದ್ರೆ ಯಾಕೆ ಬೇರೆ ಇನ್ನೂ ಅದು ಆಯೋಗ ಸ್ಟಾರ್ಟ್ ಆಗಲ್ಲ, ಬರ್ಸೋ ಸಲಾಗನೆ ಬಿ ಜೆ ಪಿ ಇಷ್ಟು ಗೊಂದಲ ಮಾಡಕತ್ತಾರ. ಅದ್ರ ಬಗ್ಗೆ ನೀವು ಗೊಂದಲ ಮಾಡಕತ್ತೀರ. ನೀವೆಲ್ಲ ಎಲ್ಲರೂ ತಿಳುವಳಿಕೆ ಇದ್ದಂಥವ್ರು, ನೀವು ಅದ್ಭುತವಾದಂಥ ವಾಗ್ಮಿಗಳು. ನೀವೇ ಈ ರೀತಿ ಇಷ್ಟು ಟೆನ್ಷನ್ ಆಗಿರಿ. ಬಿ ಜೆ ಪಿಯವರಿಗೆ ಆತುರ ಜಾಸ್ತಿ. ನಾವು ಸೇರಿಸಿವೇನೋ ಅದನ್ನು? ನಾವು ಸೇರಿಸಿಲ್ಲ.
ನೀವು ಏನು ಬೇಕಾದರೂ ಈ ರೀತಿಯೊಳಗೆ ಕೇಳಿದ ಯಾರ್ಯಾರು ನಮ್ಮನ್ನು ಮನವಿ ಮಾಡಿದ್ದಾರೆ, ಆಯೋಗಕ್ಕೆ ಮನವಿ ಮಾಡಿದ್ದಾರೆ, ಈ ಕಾಲಮ್ ಇರಲಿ ಈ ಕಾಲಮ್ ಇರಲಿ ಈ ಕಾಲಮ್ ಇರಲಿ ಅಂತ ಮನವಿ ಮಾಡಿದ್ದಾರೆ. ಅದಕ್ಕೆ ಆ ಕಾಲಮ್ಗಳು ಇದ್ದಾವೆ. ಆದರೆ ಬಿ ಜೆ ಪಿಯವ್ರು ಏನಾಗ್ಬಿಟ್ಟೈತೆ ಅಂದ್ರೆ ಅರ್ಜೆಂಟ್ನಾಗ ಅದಾರ ಅವರು. ನಮ್ಮದು ಸೇರಿಸೋದು ಮಾಡೋದು 27ನೇ ತಾರೀಕಿಂದ ಪ್ರಾರಂಭ ಆಗುತ್ತೆ. ನೀವು ಏನು ಬೇಕಾದ್ರೂ ಬರೀರಿ, ನಿಮ್ಗೆ ಏನು ಬೇಕಾದ್ರೂ ಸರ್ವ ಸ್ವತಂತ್ರ ಅಂತ ಹೇಳಿದ್ದೀವಿ. ಸರ್ ಒಂದು ಸೆಕೆಂಡ್ ಸರ್. ಸರ್ ಈಗ ಇನ್ನೊಂದು ನಿಮಗೆ ಭಾಳ ಸ್ಪಷ್ಟವಾಗಿ ಹೇಳ್ತೀವಿ. ಇವರು ಬಿ ಜೆ ಪಿಯವರ ಆಡಳಿತ ಒಂಥರ ಸದ್ದಾಮ್ ಹುಸೇನ್ ಆಡಳಿತ ಇದ್ದಂಗೆ, ಕಾಂಗ್ರೆಸ್ನವ್ರ ಆಡಳಿತ, ಸಿದ್ದರಾಮಯ್ಯರ ಆಡಳಿತ ಸರ್ವ ಸ್ವತಂತ್ರ ಆಡಳಿತ ಇದ್ದಂಗೆ. ಯಾರು ಮನವಿ ಕೊಡ್ತಾರೋ ಆ ಮನವಿಯನ್ನು ನಾವು ಸ್ವೀಕಾರ ಮಾಡಿ ಅದನ್ನು ಸೇರಿಸುವಂಥ ನಾವು ಬರ್ಸಂತ ಹೇಳಕತ್ತೀವೇನು? ಯಾರಿಗಾರ ನಾವು ಇದನ್ನೇ ಬರ್ಸ್ಬೇಕಂತ ಯಾರಿಗಾರ ನಾವು ಒತ್ತಾಯ ಮಾಡಕತ್ತೀವೇನು? ಇಲ್ಲ. ನಾವು ಅದನ್ನು ಕಾಲಮ್ ಹಾಕಿದ್ದೀವಿ. ಬರ್ಸೋದು ಬಿಡೋದು ಅವ್ರಿಗೆ ಬಿಟ್ಟಂತ ಇರೋ ಸರ್ವ ಸ್ವತಂತ್ರ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ, ಇನ್ನೂ ಸ್ಪಷ್ಟವಾಗಿ ಹೇಳ್ತೀವಿ. ಹೀಗೆ ನೋಡ್ರಿ, ಅದೆಲ್ಲ ಅವರು ಯೋಚನೆ ಮಾಡೋದು, ಅವ್ರಿಗೆ ಆಲ್ರೆಡಿ ಅವ್ರಿಗೆ ಧರ್ಮದ ಹುಚ್ಚಿಡ್ಕೊಂಬಿಟ್ಟೈತೆ. ಧರ್ಮದ ಬಗ್ಗೆ ಮಾತಾಡೋದನ್ನು ಯಾವ ರೀತಿ ಸರ್ ಕಾಲಮ್ ಮಾಡೋದು ಆಯೋಗ ಈಗ ನಾವು ಇನ್ನೊಂದು ಆಯೋಗ ಮಾಡಿದ್ವಿ, ಒಂದು ವರದಿ ಕೊಟ್ಟರು. ಆ ವರದಿಯೊಳಗೆ ಕೆಲವೊಂದಿಷ್ಟು ಲೋಪಗಳದವು ಅಂತ ನೀವೇ ಮಾಧ್ಯಮದೊಳಗೆ ಬಂತು. ಅದ್ರ ಬಗ್ಗೆ ಭಾಳಷ್ಟು ಮಂದಿ ಸಾಹಿತಿಗಳನ್ನ, ಮಾಹಿತಿ ಚಿಂತಕರನ್ನ, ವಿಶೇಷವಾದಂಥ ಇವ್ರಿಗೇನಾರ ತಿಳಿಸಿ ಹೇಳ್ಬೇಕಾಗಿತ್ತಂದ್ರೆ ಹೇಳಿ, ಆಯೋಗಕ್ಕೆ ಹೋಗಿ. ಅದನ್ನು ಬಿಟ್ಟು ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ರು ಅದನ್ನು ನೋಡ್ತೀವಿ, ಪರಿಶೀಲನೆ ಮಾಡ್ತೀವಿ. ನಾನು ಹೇಳಕತ್ತಿದ್ದು ನಿಮಗೆ, ನೀವು ಅವ್ರ ವಿಚಾರ ಮಾತಾಡಬೇಡಿ ದಯಮಾಡಿ, ನಾನು ವಿನಂತಿ ಮಾಡ್ಕೊತೀನಿ. ಏನಂತಂದರೆ, ನಾ ಯಾಕೆ ವಿನಂತಿ ಮಾಡ್ತೀನಿ ಅಂತಂದರೆ, ಆಯೋಗ ಪ್ರಾರಂಭ ಆಗೋದು 22ನೇ ತಾರೀಕಿಂದ. ನೀವು ಈ ರೀತಿ ನಮಗೆ ಈಗ ಒಂದಿಷ್ಟು ಮಂದಿ ನಮ್ಮ ಹತ್ರ ನಾಸ್ತಿಕ ಬರೆಸ್ಬೇಕು ನೀವು ಅಂತ ಅದರ ಕಾಲಮ್ ಕೊಡಬೇಕು ಅಂತ ಹೇಳಿದ್ರೆ ನಾವು ಕೊಟ್ಟಿದ್ದೀವಿ. ನಾಸ್ತಿಕ ಅಂದ್ರೆ ಎಷ್ಟು ಮಂದಿ ಇಲ್ಲ? ದೇವ್ರು ನಂಬಲಾರ್ದವ್ರು ಎಷ್ಟು ಮಂದಿ ಇಲ್ಲ ಇದೇ ರಾಜ್ಯದೊಳಗೆ, ಈ ದೇಶದೊಳಗೆ? ನೀವು ಯಾಕೆ ಎಲ್ಲದಕ್ಕೂ ಹಿಡಿದಿಟ್ಕೊಂಡಂಥ ಪ್ರಯತ್ನಗಳನ್ನು ಮಾಡಕತ್ತೀರಿ ಬಿ ಜೆ ಪಿಯವರು? ಎಲ್ಲರೂ ನೀವು ಹೇಳ್ದಂಗೆ ಕೇಳಬೇಕಾ? ಬೆಳಗ್ಗೆ ಟಿಫಿನ್ ಮೆನು ಕೊಟ್ಟು ಕಳಿಸ್ತಾರೆ ಎಲ್ಲರ ಮನೆಗೆ, ಮಧ್ಯಾಹ್ನ ಊಟದ ಮೆನು ಕಳಿಸ್ತಾರೆ ನಿಮ್ಮ ಮನೆಗೆ. ಯಾಕೆ? ಇದು ಪ್ರಜಾಪ್ರಭುತ್ವ ರೀ. ಈ ರಾಜರ ಮಹಾರಾಜರ ಆಡಳಿತ ಅಲ್ಲ. ಇಲ್ಲ, ಇದು ರಾಜರೇನೋ ಒಂದು ಪತ್ರ ಹೊಡಿಸ್ಬಿಟ್ಟು ಅಂತಂದರೆ ಅದೇ ರೀತಿ ಇರಬೇಕು ಅನ್ನೋದಲ್ಲ. ಇದು ಪ್ರಜಾಪ್ರಭುತ್ವ, ಸಂವಿಧಾನದ ಆಡಳಿತದ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ.